ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಮೂಲ್ಯ ಅಭಿರುಚಿ. ನಾನಿವತ್ತು ಬಾಣಂತಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಋತುಮತಿಯಾದ ಹೆಣ್ಮಕ್ಳಿಗೂ ಮತ್ತು ಬಾಣಂತಿಯರ್ಗೂ ಈ ಥರ ತಲೆ ಸ್ನಾನ ಮಾಡಿದಾಗ ಇದನ್ನು ಮಾಡಿಕೊಟ್ರೆ ಅವ್ರ ಮೈಯಲ್ಲಿರೋ ಕೆಟ್ಟ ನೀರೆಲ್ಲ ಆಚೆ ಹೋಗಿ ತುಂಬ ಒಳ್ಳೆಯದು. ಎಲ್ಲರೂ ತಿನ್ಬೋದು. ನೆಗಡಿ, ಕೆಮ್ಮು, ಜ್ವರ ಇರೋ ಟೈಮಲ್ಲೂ ನೀವೂ ತಿನ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವಾಗ ಮೊದಲಿಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ತವ ಇಟ್ಕೊಂಡು ಇದಕ್ಕೆ 1-2 ಟೇಬಲ್ ಸ್ಪೂನು ಕಾಳು ಮೆಣಸು, ಅದೇ ಸೇಮ್ ಮೆಜರ್ಮೆಂಟಲ್ಲೇ 2 ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಗಾಗೋವರೆಗೂ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನೀವು ಇದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಪ್ರೇಟು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ. ಇದು ಸ್ವಲ್ಪ ತಣಿಲಿಕ್ಕೆ ಬಿಟ್ಬಿಡಿ. ರೆಡಿಯಾಗಿದೆ. ಇವಾಗ ಇಷ್ಟು ದಪ್ಪ ಹುಣಸೆಹಣ್ಣು ತೊಗೊಳ್ಳಿ, ಸಾಕಾಗುತ್ತೆ. ಅಷ್ಟು ಜೀರಿಗೆ ಮೆಣಸು ಪೌಡ್ರಿಗೆ ಇಷ್ಟು ಹುಣಸೆಹಣ್ಣು ರಸ ಮತ್ತು ಪೌಡ್ರ್ ಮಾಡಿ ಎತ್ತಿಟ್ಟಿದ್ದೀನಿ. ಬಾಣಲಿಗೆ ಇದು ನಾರ್ಮಲ್ ಎಣ್ಣೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬಾಣಂತಿಯರಿಗೆ ಋತುಮತಿಯಾದ ಹೆಣ್ಮಕ್ಳು ಕೊಡಬೇಕಂದ್ರೆ ಒಳ್ಳೆಣ್ಣೆ ಅಂತ ಬರುತ್ತೆ, ಅದನ್ನು ಹಾಕಬೇಕು. ಅದು ಇಲ್ಲ ಅಂದರೆ ತುಪ್ಪ ಹಾಕ್ಬಹುದು. ಇವಾಗ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಒಣಮೆಣಸು, ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಟಿರೋದನ್ನ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ಅದು ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನು ಸ್ವಲ್ಪ ಮೆರೂನ್ ಕಲರ್ ಆಗೋವರೆಗೂ ಸ್ವಲ್ಪ ಕೈ ಆಡಿಸಿ ಬಿಡ್ದಾಗೆ. ತುಪ್ಪದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಂದರೆ ತುಪ್ಪದಲ್ಲಿ ಮಾಡಿಕೊಡಿ ಮಕ್ಕಳಿಗೆಲ್ಲ. ನೋಡಿ, ಈ ಥರ ಮೆರೂನ್ ಕಲರ್ ಆದರೆ ಸಾಕು. ಇವಾಗ ನಾನು ಹುಣಸೆಹಣ್ಣು ರಸನ ಈ ಥರ ಫಿಲ್ಟ್ರ್ ಮಾಡಿ ಹಾಕೋತಾ ಇದ್ದೀನಿ. ಅದರಲ್ಲಿ ಏನಾದರೂ ಗಲೀಜಿದ್ರೆ ಹೋಗಲಿ ಅಂತ. ಮತ್ತು 1/4 ಸ್ಪೂನಷ್ಟು ಅರಿಶಿಣ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಇದಕ್ಕೇ ಜೀರಿಗೆ ಮೆಣಸು ಪೌಡರ್ ಮಾಡಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಹಾಕಿದ್ಮೇಲೆ ನೀವೇನು ಜಾಸ್ತಿ ಹೊತ್ತು ಕುದಿಸೋದು ಬೇಡ. ಇದೇ ರೀತಿ ಸ್ವಲ್ಪ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಆಲ್ರೆಡಿ ರೈಸ್ ಮಾಡೋಕ್ಕೆ ಉಪ್ಪು ಹಾಕಿರ್ತೀರ. ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಕಡಿಮೆ ಇದ್ದರೆ ಬೇಕಂದರೆ ಹಾಕ್ಕೋಬಹುದು. ನಾನಿವಾಗ ರೈಸ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಇದರಲ್ಲಿ ಬಾಣಲಿಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ ನೀವು ತಿನ್ನೋಕ್ಕೆ ಸರ್ವ್ ಮಾಡಿ. ಈ ಥರ ಬಿಸಿ ಬಿಸಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಬಾಣಂತಿಯವರಿಗೆ ಮತ್ತು ಋತುಮತಿಯಾದ ಹೆಣ್ಮಕ್ಳಿಗಂತೂ ಸಖತ್ತು ಒಳ್ಳೆಯದು. ಒಳ್ಳೆಯ ಆರೋಗ್ಯಕರವಾದ ಫುಡ್ಡು. ನಿಮಗೂ ನೆಗಡಿ, ಜ್ವರ, ಕೆಮ್ಮಿರೋ ಟೈಮಲ್ಲಿ ನೀವು ತಿಂದರೆ ತುಂಬ ಒಳ್ಳೆಯದು. ಇವಾಗ ರೆಡಿಯಾಗಿದೆ. ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದೇ ರೀತಿ ಒಂದು ಸಲ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ತುಂಬ ಒಳ್ಳೆಯದು, ಆರೋಗ್ಯಕರವಾದ ಫುಡ್ಡು. ನೀವು ಒಂದು ಸಲ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ. ಏನು ಇಂಗ್ರೀಡಿಯೆಂಟ್ಸೇ ಇಲ್ಲ. ಕಡಿಮೆ ಬಜೆಟಲ್ಲಿ ತುಂಬ ಮನೆಯಲ್ಲೇ ಇರೋ ಐಟಮಲ್ಲಿ ತುಂಬ ಬೇಗನೆ ಈ ಥರ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬ ಆರೋಗ್ಯಕರವಾದ ಫುಡ್ಡು. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.